ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ದಿನವೇ ಆಗಿತ್ತು ವ್ಲಾಗ್ಸ್ನೇ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಈವನ್ ವ್ಲಾಗ್ಸ್ನೂ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದಿಲ್ಲ. ಸೊ ರೀಸನ್ಸಿಂದ ನನಗೆ ಸ್ವಲ್ಪ ಜೀವನ ಏನು ಅಂತಂದೇಳಿ ಇತ್ತೀಚೆಗೆ ನನಗೆ ಕಷ್ಟ ಅಂತ ಗೊತ್ತಾಗ್ತಾ ಇರೋದು. ಸೀರಿಯಸ್ಲಿ ಮಕ್ಕಳನ್ನ ಸಾಕೋದು ಕೂಡ ಅಷ್ಟು ಈಸಿನೂ ಅಲ್ಲ. ನನಗೆ ಇಷ್ಟು ದಿನ ಯಾಕೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಒಂದು ವೀಕಿಂದನೇ ನನಗೆ ಯಾಕೋ ತುಂಬಾ ಡಲ್ ಅನ್ನಿಸ್ತಾ ಇದೆ. ನನ್ನ ಮೈಂಡು ಕೂಡ ಒಂದು ಸ್ವಲ್ಪ ಆಫ್ ಆಗಿಬಿಟ್ಟಿದೆ. ಸೊ ಸೀರಿಯಸ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ನಾನು ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದೇಳಿ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ. ಏನೋ ಒಂಥರ ನೆಗೆಟಿವ್ ಎನರ್ಜಿ ಥರ ನನಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗ್ತಾಯಿದೆ. ಅದೆಲ್ಲ ಕಾರಣ ಏನು ಅಂತಂದೇಳಿ ಅದೂ ಕೂಡ ನಾನು ಹುಡ್ಕೊಂಡಿದ್ದೀನಿ. ಬಟ್ ಕಷ್ಟ ಅಂತ ಬಂದಿದೆ ಅಂದರೆ ನಾವು ಅದನ್ನೇ ನೆಪ ಇಟ್ಕೊಂಡು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಅದಕ್ಕೇನು ಪರಿಹಾರ ಮಾಡ್ಕೋಬೇಕು, ನಾವೇನು ತಪ್ಪು ಮಾಡಿದ್ದೀವಿ ಅಂತಂದೇಳಿ ಹುಡ್ಕೊಂಡ್ರೆ ಮಾತ್ರ ಅದಕ್ಕೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ಕುಗ್ಬಿಟ್ರೆ ಏನೂ ಮಾಡೋದಕ್ಕಾಗಲ್ಲ. ಸೊ ನಾನು ಅದನ್ನು ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾನು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಂತ ಎಲ್ಲ ಟೈಮಲ್ಲೂ ಅನ್ಕೋತೀನಿ. ಬಟ್ ಆದರೆ ಇಷ್ಟು ಒಂಥರ ಕಷ್ಟವಾಗಿರೋ ದಿನ ಬಂತು ಅಂತ ಅಂದರೆ ನಾನು ತುಂಬಾ ಸ್ಟ್ರಾಂಗ್ ಆಗಿರ್ತೀನಿ. ಅದನ್ನು ನಾನು ದಾಟಿದ ಮೇಲೆ ನಾನು ಅನ್ಕೋತೀನಿ, ಓ ಮೈ ಗಾಡ್ ನಾನು ಎಷ್ಟೆಲ್ಲ ಅನುಭವಿಸಿದ್ನಲ್ಲ ಅಂತಂದೇಳಿ. ಆವಾಗ ನಾನು ಸ್ವಲ್ಪ ಹತ್ತು ಬಿಡ್ತೀನಿ. ಏನಾದರೂ ಅನಿಸಿದರೆ ನಾನು ಹತ್ತು ಬಿಡ್ತೀನಿ. ಆವಾಗ ಸ್ವಲ್ಪ ನನಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ನಾನು ಒಬ್ಬಳೇ ಕೂತ್ಕೊಂಡು ಅಳ್ತೀನಿ. ಆ್ಯಂಡ್ ಇದು ಫುಲ್ ಲಾಗು ಅಮ್ಮುದ ಜೊತೆಗೆ ಆಗಿರುತ್ತೆ. ಆ್ಯಂಡ್ ನನ್ನನ್ನು ಮಿಸ್ ಮಾಡ್ಕೊಂಡಿದ್ರೋ ಇಲ್ಲ ಗೊತ್ತಿಲ್ಲ. ಇಷ್ಟು ದಿನ ನನ್ನ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗಲೂ ಎಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂದರೆ ಇವಳು ವಾಯ್ಸ್ ಕೇಳಲಿಕ್ಕೆ ಇನ್ಸ್ಟಾಗ್ರಾಮಲ್ಲೂ ಕೂಡ ರಿಪ್ಲೈ ಮಾಡ್ತೀರಾ. ಆ್ಯಂಡ್ ನನಗೆ ವಾಟ್ಸಪ್ ನಂಬರ್ ಬೇರೆ ಸಿಕ್ಬಿಟ್ಟಿದೆ ಅಲ್ವ ಇವಾಗ ಎಲ್ಲರಿಗೂ. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಬರ್ತಾ ಇದೆ ನನಗೆ, ಅಮ್ಮು ಒಂದು ವಿಡಿಯೋ ಮಾಡಿ ಹಾಕಿ, ಅಮ್ಮು ವಾಯ್ಸ್ ಕೇಳಿಸ್ರಿ ಅಂತಂದು ಹೇಳಿ. ಸೊ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ಅಂತಂದೇಳಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಅದರಲ್ಲೂ ಈ ಥರ ಒಂದಿಷ್ಟು ಸಮಸ್ಯೆಗಳು ಬಂತು ಅಂತಂದರೆ ನಾನು ತುಂಬ ಲೋ ಆಗ್ತೀನಿ. ಬಟ್ ಅದೇ ಥರನೇ ಸ್ವಲ್ಪ ಮೋಟಿವೇಶನ್ ಆಗಿ ತೊಗೊತೀನಿ, ಸ್ಟ್ರಾಂಗ್ ಆಗ್ತೀನಿ. ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ನಾನು ತುಂಬ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಆಲ್ಮೋಸ್ಟ್ ಫ್ರೀಯಾಗಿ ವ್ಲಾಗ್ಸ್ ಮಾಡಲೇಬೇಕು ಅಂತಂದೇಳಿ ನಾನು ಶೂಟ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರೂ ಕೂಡ ಬೇಜಾರಾಗಬೇಡಿ ಆ್ಯಂಡ್ ಬೈಕೋಬೇಡಿ. ಏನಪ್ಪ ಇಷ್ಟು ದಿನ ಚೆನ್ನಾಗಿದ್ದು ಇವಾಗ ಬೇಡ ಆಗ್ಬಿಟ್ವೇನೋ ಅಂತಂದೇಳಿ ನನ್ನ ಫ್ರೆಂಡ್ಸು ಕೂಡ ಅಂತಿದ್ದಾರೆ, ಏನಾಯಿತು ನಮ್ಮ ಹತ್ರ ಹೇಳ್ಕೊ, ಯಾಕೆ ನೀನೊಬ್ಬಳೇ ಇದು ನೋವು ಪಟ್ಕೊತೀಯ, ಇಷ್ಟು ದಿನ ಚೆನ್ನಾಗಿದ್ದು ಇವಾಗ ಬೇಡ ಆಯಿತಾ, ನಾವು ಚೆನ್ನಾಗಿದ್ದಾಗ ಅಷ್ಟೇ ಬೇಕಾ ನಾವು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇದ್ದಾರೆ ನನಗೆ. ಸೊ ಅದಕ್ಕೆ ನಾನು ಓಕೆ ಎಲ್ಲನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಅದನ್ನೇ ಲೋನ್ಲಿನೆಸ್ ಫೀಲ್ ಆಗ್ತಾಯಿತ್ತು ಅಂತಂದೇಳಿ ನಾನು ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಆ್ಯಂಡ್ ನನಗೆ ಮೆಡಿಟೇಷನ್ ಮಾಡಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ದೇವ್ರ ಮುಂದೆ ಕೂತು ಮೆಡಿಟೇಷನ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ ಆ್ಯಂಡ್ ಅಫರ್ಮೇಷನ್ ಮಾಡಿ ಎಲ್ಲನೂ ಮುಗಿಸ್ಕೊಂಡು ಆದಮೇಲೆ ಒಂದು ಫಂಕ್ಷನ್ ಇತ್ತು, ನಮ್ಮ ಫ್ಯಾಮಿಲಿ ಫಂಕ್ಷನು. ಸೊ ಅದಕ್ಕೆ ನಾನು ಅಮ್ಮನ್ನ ರೆಡಿ ಮಾಡಿದ್ದೆ. ಸೊ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ, ಓ ಮೈ ಗಾಡ್. ನನಗೆ ಅವಳನ್ನು ಜಾಸ್ತಿ ರೆಡಿ ಮಾಡಲಿಕ್ಕೂ ಇಷ್ಟ ಆಗೋಲ್ಲ. ಸಿಂಪಲಾಗಿದ್ರೇ ಎಷ್ಟು ಚೆಂದ ಕಾಣುತ್ತೆ ಅದು ಗೊಂಬೆ ಮರಿ. ಸೊ ನಾನಿದು ಒಂದು ಹೊಸ ಫ್ರಾಕ್ ತೊಗೊಂಡಿದ್ದೆ, ಅವಳಿಗೆ ರೆಡ್ ಕಲರ್ ಚೆನ್ನಾಗಿ ಕಾಣುತ್ತೆ. ಈವನ್ ನನಗೂ ಅಷ್ಟೇ ರೆಡ್ ಕಲರ್ ತುಂಬಾ ಇಷ್ಟ. ಸೊ ಅವಳಿಗೆ ಹಾಕೋಣ ಅಂತಂದೇಳಿ ನಾಮಕರಣ ಇತ್ತು ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ. ಸೊ ಅದಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಆ್ಯಂಡ್ ನಂದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಅಲ್ಲಿ ಫಂಕ್ಷನಿಗೆ ಹೋದಾಗೆ ನನಗೆ ವಿಡಿಯೋ ಮಾಡೋದೇ ಮರ್ತೋಗಿದೆ. ನನ್ನ ಫ್ಯಾಮಿಲಿ ಜೊತೆ ಇದ್ದಾಗೆ ನಾನು ವಿಡಿಯೋನೂ ಮರ್ತಿರ್ತೀನಿ, ಫೋನು ಮರ್ತಿರ್ತೀನಿ, ಮಕ್ಕಳನ್ನೂ ಮರ್ತಿರ್ತೀನಿ. ಯಾಕೆ ಅಂದರೆ ಈಗ ನಾನು ಇಷ್ಟು ದಿನ ಒಬ್ಬಳೇ ಇರ್ತೀನಲ್ವ, ಆವಾಗ ಸಡನ್ನಾಗಿ ಎಲ್ಲರೂ ಸಿಕ್ಕಿದಾಗ ಎಲ್ಲರ ಜೊತೆನೂ ಎಲ್ಲನೂ ಶೇರ್ ಮಾಡ್ಕೊತಾ ಇರ್ತೀವಿ, ಖುಷಿಯಾಗಿರ್ತೀವಿ, ಬೇಜಾರು ಮಾಡ್ಕೊಂಡಿರ್ತೀವಿ. ಅಂಥ ಟೈಮಲ್ಲಿ ನಮಗೇನೂ ನೆನಪಾಗಲ್ಲ. ಅದರಲ್ಲೂ ನಿಜವಾಗ್ಲೂ ನನಗೇನೂ ನೆನಪಾಗಲ್ಲ ಫ್ಯಾಮಿಲಿ ಜೊತೆ ಇದ್ದಾಗ. ಸೊ ಆ ಥರ ಆಯಿತು. ನಾನು ಬೆಳಗ್ಗೆನೇ ಚಪಾತಿ ಪಲ್ಯ ಮಾಡಿದ್ದೆ, ಹೆಸ್ರು ಕಾಳು ಪಲ್ಯ. ಅದ್ರ ಜೊತೆಗೆ ಸಬ್ಬಸಿಗೆ ಹಾಕಿದ್ದೆ. ನಿಮಗೆ ನಾನು ತೋರಿಸಿದ್ದೀನಲ್ವ, ಅದೇ ಥರನೇ ಮಾಡ್ಕೊಂಡು
ಮಾಡಿಕೊಡಿ, ಮಕ್ಕಳಿಗೂ ಕೂಡ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಸಬ್ಬಸಿಗೆ ಸೊಪ್ಪು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಬಸಿಗೆ ಎಷ್ಟು ಚೆನ್ನಾಗಿ ತಿಂತೀವೋ ಅಷ್ಟು ಚೆನ್ನಾಗಿ ಹೆಲ್ತಿಯಾಗಿರ್ತೀವಿ. ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ. ಈ ಸ್ಯಾರಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಎಷ್ಟು ವರ್ಷದ ಸ್ಯಾರಿ ಅಂತಂದರೆ ಒಂದು 10-12 ವರ್ಷದ ಸ್ಯಾರಿ ಅಂತಲೇ ಹೇಳ್ಬೋದು. ಆದರೂ ಇವಾಗಲೂ ನನಗೆ ತುಂಬ ಇಷ್ಟ ಇದನ್ನು ಉಡಲಿಕ್ಕೆ. ಈವನ್ ದಿನ ಉಟ್ಕೊಂಡ್ರೂ ಉಟ್ಕೊತೀನಿ, ನಂಗೆ ಅಷ್ಟು ಇಷ್ಟ. ವೇರ್ ಮಾಡಲಿಕ್ಕೂ ಅಷ್ಟೇ ಈಸಿಯಾಗಿ ಅನಿಸುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಉಟ್ಕೊಂಡಿದ್ದೆ. ಅಮ್ಮಗೆ ಒಂದಿಷ್ಟು ಹೇರ್ ಕ್ಲಿಪ್ಸ್ನ ತರಿಸಿದ್ದೀನಿ. ಸೊ ಅದರಲ್ಲಿ ಇದು ಒಂದು ಹಾಕಿದ್ದೀನಿ ನೋಡಿ. ಅವಳು ಅಷ್ಟರಲ್ಲಿ ನಮ್ಮ ಮಮ್ಮಿನೂ ಬಂದರು, ಅವರು ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಮಯೂನ ಈ ಥರ ರೆಡಿ ಮಾಡಿದ್ದೆ. ಇವರಿಬ್ಬರು ಆಟಾಡ್ಕೋತಾ ಚೆನ್ನಾಗಿದ್ದರು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿದರು. ವೆಯ್ಟ್ ಮಾಡ್ಕೊತ ನಿಂತಿದ್ವಿ. ಇವರಿಬ್ರು ಒಂದು ಸ್ವಲ್ಪ ವೀಡಿಯೋ ತಗೊಳ್ಳೋಣ, ಫೋಟೋ ತೆಗಿಯೋಣ ಅಂತಂದೇಳಿ ನಿಲ್ಲಿಸಿದ್ರೆ, ನಮ್ಮಮ್ಮ ಯಾಕೋ ಇವತ್ತು ಒಂದು ಸ್ವಲ್ಪ ಸೋಗ್ಲಾಟ ಆಡ್ತಾಯಿದ್ಲು. ಆ್ಯಂಡ್ ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಡು ಬಂದಾದಮೇಲೆ ಸಂಜೆ 5-5:30 ಏನೋ ಆಯಿತು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಇವತ್ತು ಚಿಕನ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಟ್ರೈ ಮಾಡಿದ್ದಿಲ್ಲ. ಸೊ ಚಿಕನ್ ಮಸಾಲ ಥರ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಅದ್ರ ಜೊತೆಗೆ ಚಪಾತಿ ಮಾಡಿ ಊಟ ಮಾಡಿಕೊಂಡು ಮಲ್ಕೊಂಡಿದ್ದಾಯಿತು. ನನಗೆ ನೈಟ್ ಇವಳು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. ಅವಳಿಗೂ ಚಪಾತಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ಲು. ಸೊ ಅದಕ್ಕೆ ಚಪಾತಿ ಮಣಿ ಮತ್ತು ಕೊಟ್ಟು ಸ್ವಲ್ಪ ಕಲಸಿದ್ದೆ ಹಿಟ್ಟು ಕೊಟ್ಟು ಕುದಿಸಿದ್ದೆ. ಸೊ ಚೆನ್ನಾಗಿ ಚಪಾತಿ ಮಾಡ್ತಾಳೆ. ಸೊ ನಿಮಗೆಲ್ಲ ಪಾರ್ಸಲ್ ಮಾಡ್ತೀನಿ, ಅಲ್ಲೇ ತಿನ್ಕೊಳ್ಳಿ, ನನಗಂತೂ ಬೇಡ. ತುಂಬ ಕೆಲಸ ಮಾಡಲಿಕ್ಕೆ ತುಂಬ ಅಮ್ಮು ನಾನು ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೂ ಇವಳ್ದು ಡಿಸ್ಟರ್ಬೆನ್ಸ್ ಬರುತ್ತೆ. ನಿಮಗೇನು ಡಿಸ್ಟರ್ಬ್ ಆಗಲ್ಲ ಅನಿಸುತ್ತೆ, ಬಟ್ ನನಗೆ ಡಿಸ್ಟರ್ಬ್ ಮಾಡ್ತಾಳೆ. ಯಾಕೆಂದರೆ ನೀವು ಅಷ್ಟೊಂದು ಇಷ್ಟಪಡ್ತೀರಲ್ಲ, ಅದೇ ಸೊಕ್ಕು ಇವಳಿಗೆ. ಇವಳ ಬಗ್ಗೆ ಮಾತಾಡಿದ್ರೆ ಸಾಕು ಯಾರಾದರೂ ಅಂತ ಆವಾಜ್ ಆಗ್ತಾಳೆ. ಅಷ್ಟು ರೌಡಿ ಬೇಬಿ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ಅವಳು ಚಪಾತಿ ಮಾಡ್ತೀನಿ ಅಂತಂದೇಳಿ ಕೇಳ್ತಾ ಇದ್ಲು. ಮಣಿ ಕೊಡು ಮತ್ತು ಚಪಾತಿ ಮಾಡೋದು ಕೊಡಿ ಅಂತಂದು ಹೇಳಿ ಎರಡನ್ನೂ ಕೊಟ್ಟು ಕೂರಿಸಿದೆ. ಬಿಡತ್ತಾಗೆ ಸುಮ್ಮನೆ ಕೂರ್ತಾಳೆ ಅಂತಂದು ಹೇಳಿ. ಸೊ ಇವತ್ತು ನಾನು ವ್ಲಾಗ್ನ ಎಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇನೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತಂದೇಳಿ ನಾನು ಕಂಟಿನ್ಯೂ ಮಾಡಿದ್ದೀನಿ. ಸೊ ನೋಡಿಲ್ಲಿ ಎಷ್ಟು ಚೆನ್ನಾಗಿ ಚಪಾತಿ ಮಾಡ್ತಾಯಿದ್ದಾಳೆ, ಫುಲ್ಲು ನೀಟ್ನೆಸ್ಸಾಗಿ ಮಾಡ್ತಾಯಿದ್ದಾಳೆ. ಹಾಗೆ ನಾನು ಕೂಡ ಚಪಾತಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮಲ್ಕೊಂಡೆ. ನನಗೆ ಇವತ್ತು ವಿಡಿಯೋ ಎಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ನಾಳೆ ಹೆಂಗೂ ನಾನು ಪಾಲಕ್ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ನಾನು ಸ್ವಲ್ಪ ತೋರಿಸೋಣ ಅಂದ್ಕೊಂಡು, ನನ್ನ ಮಯುಗೆ ತುಂಬ ವೆರೈಟೀಸ್ ಆಫ್ ಫುಡ್ ಬೇಕು. ಅವನು ಹಂಗಾದರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಇಷ್ಟಪಟ್ಟು. ಅವ್ನಿಗೇನಾದರೂ ರುಚಿ ಇಲ್ಲ ಅಂತ ಅಂದರೆ ಅವ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಅವರಿಗೋಸ್ಕರ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಚೆನ್ನಾಗಿರುತ್ತೆ ಇದು ಪಾಲಕ್ ಸೊಪ್ಪಲ್ಲಿ. ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಮಾಡ್ತಾ ಇರೋದು. ಅವನು ಒಂಥರ ಎನರ್ಜಿಲೆಸ್ ಆಗಿಬಿಟ್ಟಿದ್ದಾನೆ. ಅವನಿಗೊಂತ ಇಬ್ಬರಿಗೂ ಎಲ್ಲರಿಗೂ ಮನೆಯವ್ರಿಗೆ ಎಲ್ಲರಿಗೂ ಮಾಡಿದ್ದೆ ನಾನು. ಸ್ವಲ್ಪ ತುಪ್ಪ ಹಾಕಿ ಈ ಥರ 1-2 ದೋಸೆ ಹಾಕ್ಕೊಟ್ಟು ಅವರಿಗೆ ಟೆಡಿ ಬಿಯರ್ ಶೇಪ್ ಥರ ಹಾಕಿದ್ದೆ ನಾನು. ಸೊ ಇದನ್ನಂತೂ ತುಂಬಾ ಇಷ್ಟಪಟ್ಟು ತಿಂದರು. ಬಟ್ ಆದರೆ ಅಮ್ಮು ಇದ್ದಾಳಲ್ಲ, ಅಮ್ಮಗೆ ಇದೆಲ್ಲ ಆಗಲ್ಲ ಫ್ರೆಂಡ್ಸ್. ಅವಳಿಗೆ ಏನೇ ಇದ್ರೂ ಚಿಕನ್, ಮಟನ್, ಫಿಶ್, ಎಗ್, ಫುಲ್ಲು ನಾನ್ ವೆಜ್ ಗರ್ಲ್ ಅವಳು. ಇವಾಗಲಿಂದ ಅಂದರೆ ಜಾಸ್ತಿ ತಿನ್ನಲ್ಲ, ಇಷ್ಟಪಟ್ಟು ತಿನ್ನೋದಂದರೆ ಆ ಥರ ಐಟಮ್ಸು. ಬಟ್ ಈ ಥರ ಐಟಮ್ಸ್ ಎಲ್ಲ ಇಷ್ಟಪಟ್ಟು ತಿನ್ನಲ್ಲ ಅವಳು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ದೋಸೆ ಎಲ್ಲ ಮುಗಿಸ್ಕೊಂಡು, ಅವಳು ತಿಂದಿದ್ದಿಲ್ಲ ನೀಟಾಗಿ, ಅವಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು, ಮತ್ತು ಇವಾಗ ನ್ಯೂ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಬಂದಿದ್ವು. ಸೊ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳೋಣ ಅಂತಂದೇಳಿ ಎಲ್ಲನೂ ತೆಗೆದು ನೀಟಾಗಿ ಜೋಡಿಸಿದ್ದೆ. ಮತ್ತು ಮಧ್ಯಾಹ್ನ ಅಮ್ಮ ಕಾಲ್ ಮಾಡಿದರು, ಇಲ್ಲಿಗೆ ಬನ್ನಿ ಊಟಕ್ಕೆ ಅಂತ, ಏನೋ ಅಡುಗೆ ಮಾಡಿದರು. ಸೊ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಸಂಜೆ ಈವ್ನಿಂಗ್ ವ್ಲಾಗ್ ಇದು. ಮಂಡಕ್ಕಿನ ಮಾಡ್ತಾಯಿದ್ದೀನಿ. ದಾವಣಗೆರೆ ಸ್ಪೆಷಲ್ ಏನದು ಮಿರ್ಚಿ ಮಂಡಕ್ಕಿನ ಮಿರ್ಚಿ ಮಾಡಿಲ್ಲ, ಬರೀ ಮಂಡಕ್ಕಿ ಅಷ್ಟೇ ಮಾಡಿದ್ದು. ಸೊ ಇದರಲ್ಲಿ ಸ್ವಲ್ಪ ನಾನು ಗಡಿಬಿಡಿ ಮಾಡಿದೆ ಅರ್ಜೆಂಟಾಗಿ. ಏನಮ್ಮ ಒಂದು ನಿಮಿಷ ಸುಮ್ಮನಿರು, ಡಿಸ್ಟರ್ಬ್ ಮಾಡಬೇಡ. ಇದನ್ನು ಮಂಡಕ್ಕಿ ಮಾಡುವಾಗ ನಾನು ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಅಂದರೆ ಕರಿಬೇವಿನ ಸೊಪ್ಪು ಹಾಕೋದು ನಾನು ಮಿಸ್ಟೇಕ್ ಮಾಡಿದೆ, ಮರ್ತೇ ಹೋಯ್ತು ನನಗೆ.
ಏನೋ ಮರ್ತನಲ್ಲ ಅಂತಂದೇಳಿ ಆಮೇಲೆ ಲಾಸ್ಟಿಗೆ ನಾನು ನೆನ್ಪು ಮಾಡ್ಕೊಂಡು ಕರಿಬೇವು ಸೊಪ್ಪು ಹಾಕಿಲ್ಲ ಅಂತ ಅಂದ್ಕೊಂಡು. ಬಟ್ ಇನ್ನೂ ನಾನು ಚೆನ್ನಾಗಿ ಮಾಡೋದಂದರೆ ನೆಕ್ಸ್ಟ್ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಯಾವಾಗಾದರೂ ಮಾಡಿದಾಗ. ಬಟ್ ಇದು ಒಂದು ಸ್ಯಾಂಪಲ್ ಆಗಿರಲಿ ಅಂತಂದೇಳಿ ಈ ಥರ ನಾವು ಮಾಡೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೆ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಇನ್ನೂ ಏನೇನೋ ಹಾಕೋತಾ ಇದ್ದೆ. ಬಟ್ ಇದರಲ್ಲಿ ಸ್ವಲ್ಪ ಒಂದಿಷ್ಟು ಸ್ಕಿಪ್ ಮಾಡಿದ್ದೀನಿ, ಅಂದರೆ ನನಗೆ ಮರ್ತೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಏನೇನು ಹಾಕಿದ್ದೀನಿ ಅಂತಂದೇಳಿ ನೀವೇ ನೋಡ್ಬೋದು. ಅದ್ರ ಜೊತೆಗೆ ನಾನು ಆಲೂಗಡ್ಡೆ ಫ್ರೈನ ಮಾಡಿದ್ದೆ, ಆಲೂ ಫ್ರೈ ಥರ. ಸೊ ನಮ್ಮ ಅಯ್ಯುಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆಲೂಗಡ್ಡೆನ ಸ್ಲೈಸಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಮತ್ತು ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ನಾವು ಬಜ್ಜಿ ಹೆಂಗೆ ಮಾಡ್ತೀವೋ ಅದೇ ಥರನೇ ನೀಟಾಗಿ ಎಣ್ಣೆಲಿ ಕರೆದ್ರೆ, ಅಂದರೆ ತವಾ ಫ್ರೈ ಥರ ಮಾಡಿಕೊಂಡ್ರೆ ಆಲೂ ಫ್ರೈ ತುಂಬಾ ಚೆನ್ನಾಗಿ ಟೇಸ್ಟ್ಫುಲ್ಲಾಗಿರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಟೇಸ್ಟ್ಫುಲ್ಲಾಗಿರುತ್ತೆ. ಇವಾಗ ಮಯ್ಯುಗೆ ಏನು ಇಷ್ಟನೋ ಅದನ್ನು ಮಾಡಿದೆ. ಬಟ್ ಅಮ್ಮಗೆ ಇಷ್ಟ ಅಂತಂದೇಳಿ ಅವಳಿಗೆ KFCನ ತರಿಸ್ಕೊಟ್ಟೆ. ಆ್ಯಂಡ್ ಮಯ್ಯುಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಅದು KFC ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ, ಅದ್ರ ಜೊತೆಗೆ ಏನದು ಸಾಸ್ ಕೆಚಪ್ ಕೊಟ್ಟಿರ್ತಾರಲ್ಲ ಅದು ಇಬ್ಬರಿಗೂ ತುಂಬಾ ಇಷ್ಟಪಡ್ತಾರೆ. ನಾನು ಮನೇಲಿ ಮಾಡೋಣ ಅಂದ್ಕೊತಿದ್ದೀನಿ, ಬಟ್ ಆದರೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಬಟ್ ಖಂಡಿತವಾಗ್ಲೂ ನೋಡೋಣ, ಅವರಿಗೋಸ್ಕರ ಮಾಡ್ತೀನಿ. ಆ್ಯಂಡ್ ಈ ಥರ ವಿಂಗ್ಸ್ನ ತರಿಸಿದ್ದೆ. ಸೊ ತುಂಬಾ ಇಷ್ಟಪಟ್ಟು ತಿಂದರು. ಅವನಿಗೆ ಸರ್ಪ್ರೈಸಾಗಿ ಕೊಟ್ಟೆ. ಅವ್ನ ರಿಯಾಕ್ಷನ್ ನೋಡಿ ನನಗೂ ನಗು ಬರ್ತಾಯಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.